ಇವತ್ತು ಯಾವುದೂ ರೆಕಾರ್ಡ್ ಇಲ್ಲದೇ ಪ್ರೈಮಾಫಿಷಿಯಲ್ ಕೇಸ್ ಇಲ್ಲದೇ ಅವ್ರು ಅರೆಸ್ಟ್ ಮಾಡಿದ್ದು ತಪ್ಪು ಅಂತ ನಾನು ನಿನ್ನೆ ಹೇಳಿದ್ದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ಏನೋ ಒಂದು ಪ್ರೈಮಾಫಿಷಿಯಲ್ ಬೇಕಲ್ಲ, ಒಂದು FIR ಫೈಲ್ ಮಾಡಿ. ಓಕೆ, ಯಾರೋ ಒಬ್ಬರು ಕಂಪ್ಲೇಂಟ್ ಕೊಟ್ಟ ಮೇಲೆ FIR ಆಗುವಂಥದ್ದು ಸಹಜ. FIR ಆದಮೇಲೆ ಆ ಇನ್ವೆಸ್ಟಿಗೇಷನ್ ಆಫೀಸರು ಹ್ಯಾಸ್ ಟು ಇನ್ವೆಸ್ಟಿಗೇಟ್. ಅದು ಏನೂ ಮಾಡಲೇ ಇಲ್ಲ. ಅಟ್ಲೀಸ್ಟ್ ಆಡಿಯೋ ವಿಡಿಯೋದ್ದು ಹಿಯರಿಂಗು ಅಫಿಷಿಯಲ್ ರೆಕಾರ್ಡ್ ಇರೋದು ಸಭಾಪತಿಯವರ ಕಸ್ಟಡಿ ಒಳಗೆ. ಈಗ ಸಭಾಪತಿಗಳಂತ ಹೊರಟಿಯವರು ಹೇಳಿಬಿಟ್ರು ಅದರ ಬಗ್ಗೆ ನಮ್ಮ ಸದನದಲ್ಲಿ ಯಾವುದೇ ದಾಖಲೆ ಇಲ್ಲ. ಯೂಸಲಿ ಎವ್ರಿಥಿಂಗ್ ಇಸ್ ರೆಕಾರ್ಡೆಡ್. ಅವಾಗ ಏನು ಮಾಡಿ, ಯೂಸಲಿ ಹಿಂಗೆ ಗದ್ದಲಾದಾಗ ಎಲ್ಲರೂ ಆಫ್ ಮಾಡಿಬಿಟ್ಟಿರ್ತಾರೆ ಸ್ಪೀಕರ್ ಅವರು. ಆ ರೀತಿ ಆಫ್ ಮಾಡಿದ್ದೀವಿ, ಯಾವುದೂ ರೆಕಾರ್ಡ್ ಇಲ್ಲ ಅಂತ ಹೇಳಿದರು. ಹೇಳಿದ ಮೇಲೆ ಅಧಿಕೃತವಾಗಿ ಸದನದ ದಾಖಲೆಗಳನ್ನು ನೋಡಲಾರ್ದೆ ನೀವು ಯಾವುದೋ ಆಡಿಯೋ ವಿಡಿಯೋದು ಯಾವುದೋ ರೆಕಾರ್ಡು ಇಲ್ಲದ ಸಾಕ್ಷಿ ಇಲ್ಲದೇ ಈ ಬಂಧನ ಮಾಡಿದ್ದಲ್ಲ, ಇದು ಕಂಪ್ಲೀಟ್ಲಿ ಕಾನೂನು ಬಾಹಿರ. ಈಗಾಗಲೇ ಈಗ ಹೈಕೋರ್ಟವರು ಅದ್ರ ಬಗ್ಗೆ ಅಬ್ಸರ್ವೇಷನ್ ಮಾಡಿದ್ದಾರೆ. ಯಾವುದೇ ಒಂದು ನೋಟಿಸ್ ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ರೂಲಿಂಗ್ಸ್ ಅದಾವೆ. ಯಾರನ್ನೋ ಒಬ್ಬರು ಅರೆಸ್ಟ್ ಮಾಡುವಾಗ ಅವ್ರಿಗೆ ತಿಳಿಸ್ಬೇಕು, ಯಾವ ಕಾರಣಸಲ ಅರೆಸ್ಟ್ ಮಾಡ್ತಾಯಿದ್ದು ಹೇಳಬೇಕು. ಇದೆಲ್ಲ ಗೈಡೆನ್ಸ್ ಅದಾವೆ. ಇದನ್ನು ಮೀರಿ ಕೇವಲ ರಾಜಕೀಯ ಕುಮ್ಮಕ್ಕಿನಿಂದ ಒಂದು ರಾಜಕೀಯವಾದಂಥ ಒಂದು ಪ್ರಭಾವ ಬೀರೋ ಸಲುವಾಗಿ, ದಬ್ಬಾಳಿಕೆ ಮಾಡೋ ಸಲುವಾಗಿ ಮತ್ತು BJP ಲೀಡರ್ಸ್ ಟಾರ್ಗೆಟ್ ಇಡೋ ಸಲುವಾಗಿ ಈ ರೀತಿ ಕಾನೂನು ಬಾಹಿರವಾದಂಥ ಕ್ರಮವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ನಿಜವಾಗಿ ತಕ್ಷಣವೇ CM DCM ಇದಕ್ಕೆ ಕ್ಷಮಾಪಣೆಯನ್ನು ಯಾಚನೆ ಮಾಡಬೇಕಾಗ್ತದೆ. ಈ ರೀತಿ ಕಾನೂನು ಬಾಹಿರ ಇವತ್ತು ನಿನ್ನ ಅಬ್ಸರ್ವೇಷನ್, ಹೈಕೋರ್ಟಿನ ಅಬ್ಸರ್ವೇಷನ್ ನೋಡಿದರೆ ಕಾನೂನು ಬಾಹಿರವಾದಂಥ ಇವತ್ತು ಅರೆಸ್ಟ್ ಮಾಡಿದ್ದು ಪ್ರೂವ್ ಆಗಿದೆ. ಅದಕ್ಕಾಗಿ CM DCM ಇದಕ್ಕೆ ಕ್ಷಮಾಪಣೆ ಕೇಳಬೇಕಂತ ಒತ್ತಾಯವನ್ನು ಮಾಡ್ತೀನಿ. ಮತ್ತು ಎಲ್ಲಿವರೆಗೆ ಅಂದರೆ ಯಾವ್ರಿಗೆ ನಾನು ಸ್ಪೀಕರಾಗಿ ಕೆಲಸ ಮಾಡಿದ್ದೀನಿ, ವಿಧಾನಮಂಡಲದ ಅಧಿವೇಶನ ನಡೆದ ಸಂದರ್ಭದಲ್ಲಿ ಅದು ಇನ್ನೂ ಸಿನಿಡೆ ಅರ್ಜೆಂಟ್ ಆಗಿತ್ತು ಬಿಟ್ಟಿತ್ತು, ಒಟ್ಟೆ ಪ್ರೊಸೆಸ್ ನಡೆದ ಅಸೆಂಬ್ಲಿ ನಡೆದ. ಅಸೆಂಬ್ಲಿ ನಡೆಯುವಾಗ ಯಾರದೇ ಶಾಸಕರನ್ನ ನೀವು ಅರೆಸ್ಟ್ ಮಾಡೋದಾದರೆ ಸಭಾಪತಿಗಳು ಮತ್ತು ಸ್ಪೀಕರ್ ಅವರ ಗಮನಕ್ಕೆ ತರಬೇಕು, ಅವರ ಅನುಮತಿಯನ್ನು ತೋರಬೇಕು. ಆ ಸದನದಲ್ಲಿ ಅವ್ರ ಕಸ್ಟಡಿಯನ್ನು, ಆ ಶಾಸಕರ ಕಸ್ಟಡಿಯನ್ನು ಅವರು ಸ್ಪೀಕರು ಮತ್ತು ಸಭಾಪತಿ ಸದನ ನಡೆಯುವಂಥ ಸಂದರ್ಭದಲ್ಲಿ ಈ ರೀತಿ FIR ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗುವಂಥದ್ದು ಅದು ಕಾನೂನು ಬಾಹಿರ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಹೇಳುವಂಥದ್ದು, ಇದನ್ನು ಅರ್ಥ ಮಾಡ್ಕೊಳ್ಳೋ ಕಾಂಗ್ರೆಸ್ಸಲ್ಲಿ ಲೀಡರ್ಸು, ಸದನ ನಡೆದಂಥ ಪದಪ್ರಯೋಗಗಳು ಇವಲ್ಲ, ಸದನದಲ್ಲಿ ನಡೆದದ್ದು ನೀವು ಒತ್ತಾಯ ಮಾಡ್ಬೋದಿತ್ತು. ಇದು ಅಶ್ಲೀಲವಾದಂಥ ಪದ ಆಗಿದ್ದರೆ, ಅನ್ಕಾನ್ಸ್ಟಿಟ್ಯೂಷನಲ್ ಅಸಂಸದೀಯ ಪದಗಳಾಗಿದ್ದರೆ ನೀವು ಸಭಾಪತಿಯವರು ಒತ್ತಾಯ ಮಾಡಬೇಕಾಗಿತ್ತು. ಇನ್ನು ರೆಕಾರ್ಡಿಂದ ತೆಗೆದು ಹಾಕ್ರಿ ಅಂತ ಹೇಳಿ ತೆಗೆದು ಹಾಕ್ರಿ, ಅಲ್ಲೇ ಕೇಳಬೇಕಾಗಿತ್ತು. ಇದು ಈ ರೀತಿ ಇದೆ, ನೀವು ವೆರಿಫೈ ಮಾಡಿರಿ, ಅವ್ರ ಕಡೆ ಕ್ಷಮಾಪಣೆ ಕೇಳಿ ಅಂತ ಒತ್ತಾಯ ಮಾಡ್ಬೋದು. ಅದು ಬಿಟ್ಟು ಒಂದು ಹೈ ಡ್ರಾಮಾ ಮಾಡ್ಲಿಕ್ಕೆ ಹೊಂಟ್ರಿ ಇವರಲ್ಲ. ಅಲ್ಲ, ಮುಂದೆ ಹಾಕ್ಬೋದಾಗಿತ್ತು, ಅಥವಾ ಅಲ್ಲೇ ಇಮಿಡಿಯೇಟ್ಲಿ ಅಲ್ಲೇ ಡಿಸಿಸ್ಟ್ ಮಾಡಬೇಕಾಗಿತ್ತು. ಇಲ್ಲ, ನೀವು ಪದದ ಎಲ್ಲ ತೆಗೆದು ನೋಡ್ರಿ, ಇಲ್ಲಿ ಚೇಂಬರ್ನಾಗ ಕುಂದ್ರಿ, ಅಲ್ಲಿ ಪದ ಪ್ರಯೋಗ ಆಗಿದ್ದು ಅವ್ರು ಇಲ್ಲ ಅಂತಾರೆ, ನಾವು ಎಸ್ ಅಂತೀವಿ. ಅವಾಗ ಹೊರಟಿಯವ್ರ ಚೇಂಬರ್ನಲ್ಲಿ ಕರೆದು ಕುಂದಿರಿಸಿ ಮಾತಾಡಿದರೆ ಕ್ಲಿಯರಿಟಿ ಇರ್ತಿತ್ತು. ಅದೇನಾದ್ರು ಮಾಡಲಾರ್ದೇ ಇವತ್ತು ದಬ್ಬಾಳಿಕೆ ಮಾಡುವ ಮುಖಾಂತರ ಪೊಲೀಸರ ಒಂದು ಮೇಲೆ ಒತ್ತಡ ಹಾಕಿ ಅವ್ರು ಅರೆಸ್ಟ್ ಮಾಡುವಂಥದ್ದು. ಮತ್ತು ಎಲ್ಲಿವರೆಗೆ ಅಂದರೆ ಅರೆಸ್ಟ್ ಮಾಡಿದ್ದು ಅಷ್ಟೇ ಅಲ್ಲ, ಅರೆಸ್ಟ್ ಮಾಡಿದ್ರೆ ಇಮಿಡಿಯೇಟ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ನೋಟಿಸ್ ಮಾಡಬೇಕು. ಇಲ್ಲಿ ಖಾನಾಪುರ್ಗೆ ಹೋಗ್ತೀರಿ, ಲೋಕಾಪುರ್ಗೆ ಹೋಗ್ತೀರಿ, ರಾಮದುರ್ಗ ಬಾರ್ಡರ್ ಮಾಡಿಗೆ ಹೋಗ್ತೀವಿ, ಧಾರವಾಡ ಕಡೆ ಬರ್ತೀವಿ. ಅದು ಎಲ್ಲ ಕಡೆ ಇಡೀ ರಾತ್ರಿ ಸುತ್ತ ಹಾಕಿ ಅವ್ರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿ, ಅಂದರೆ ಏನು ಮಾಡ್ಬೇಕಂತ ಮಾಡಿದ್ರೆ ನಿಮ್ದು ಉದ್ದೇಶ ಏನಿತ್ತು ನನಗೆ ಅರ್ಥ ಆಗ್ತಾ ಇಲ್ಲ. ಹೀಗಾಗಿ ಈ ಇಂಟೆನ್ಷನು ಉದ್ದೇಶ ಏನದಲ್ಲ, ಎಲ್ಲವೂ ಸಹಿತ ಮತ್ತು ರಾಜಕೀಯವಾಗಿ ದಬ್ಬಾಳಿಕೆ ಮಾಡೋದು, ದೌರ್ಜನ್ಯ ಮಾಡಲಿಕ್ಕೆ ಇದೆಲ್ಲ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅದಕ್ಕಾಗಿ ತಕ್ಷಣವೇ ಇವತ್ತು ಈ ಕೇಸ್ಗಳನ್ನೆಲ್ಲ ವಿಡ್ರಾ ಮಾಡಬೇಕಾಗ್ತದೆ. ಮತ್ತು ಅಷ್ಟೇ ಅಲ್ಲ, ಸ್ವತಃ CM DCM CT ರವಿ ಅವರ ಕ್ಷಮಾಪಣೆಯನ್ನು ಕೇಳಬೇಕಂತ ಒತ್ತಾಯ ಮಾಡ್ತಾರೆ. ನೋಡ್ರಿ, ಪೊಲೀಸ್ ಅವ್ರ ಕೈಗೊಂಬಿಗಳು. ಅದ್ರಾಗ ಅವ್ರ ಪೊಲೀಸ್ ನಾವು ಬೇಯಿದ್ರೆ ಅರ್ಥನೇ ಇಲ್ಲ. ಯಾವಾಗ ಇಡೀ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ, ಮುಖ್ಯಮಂತ್ರಿ ಆಡಳಿತ, ಹೋಮ್ ಮಿನಿಸ್ಟರ್ ಆಡಳಿತ ವಿಫಲತೆ ಆದಾಗ ಇದೆಲ್ಲ ಡೀಲ್ ಆಗ್ತದೆ. ಅಲ್ಲಿ ಸ್ಥಳೀಯ ಮಂತ್ರಿ ಇದ್ದಾರೆ, ಅವರ ಒತ್ತಡಕ್ಕೆ ಮಾಡೋದು ಈ ರೀತಿಯಾದಂಥ ಬಂಧನ ಮಾಡುವಂಥದ್ದು ಪ್ರಕ್ರಿಯೆ ಇದೆಯಲ್ಲ, ಇದು ಬಹುಶಃ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳ್ತೀನಿ, ಕಾನೂನು ಬಾಹಿರ. ಅಲ್ಲ, ಮತ್ತು ಅದಕ್ಕೆ ನಾನು ಹೇಳಿದಲ್ಲ, ಸಭಾಪತಿಗಳೇ ಇವತ್ತು ಅದನ್ನ ಅಲ್ಲೇ ಕೇಳ್ಬೋದಾಯ್ತಲ್ಲ. ಸಭಾಪತಿಗಳು ಒಂದು ಅರ್ಧ ಗಂಟೆ ಅಡ್ಜರ್ನ್ ಮಾಡ್ರಿ, ಅದನ್ನೆಲ್ಲ ತೆಗೆದು ನೋಡ್ರಿ ದಾಖಲೆ, ಅಲ್ಲೇ ವೆರಿಫೈ ಮಾಡ್ಬೋದಾಯ್ತಲ್ಲ. ಮತ್ತು ಸದನ ನಡೆದಂಥ ಸಂದರ್ಭದಲ್ಲಿ ಅರೆಸ್ಟ್ ಮಾಡಲಿಕ್ಕೆ ಬರೋದಿಲ್ಲ ಯಾವ ಶಾಸಕರನ್ನು, ವಿದೌಟ್ ದ ಪರ್ಮಿಷನ್ ಆಫ್ ದಿ ಸ್ಪೀಕರ್ ಆ್ಯಂಡ್ ಕೌನ್ಸಿಲ್ ಚೇರ್ಮನ್.
ಅವ್ರು ಅರೆಸ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಅರೆಸ್ಟ್ ಮಾಡಿದ್ದು ವಿದೌಟ್ ದ ಪರ್ಮಿಷನ್ ಆಫ್ ದಿ ಸ್ಪೀಕರ್ ಆ್ಯಂಡ್ ಕೌನ್ಸಿಲ್ ಚೇರ್ಮನ್, ಇಟ್ ಈಸ್ ಆಲ್ಸೋ ಇಲ್ಲಿಗಲ್. ಒಂದು ಈ ಎಲ್ಲ ಘಟನೆ ಹಿಂದ್ಗಡೆ ಇಲ್ಲೊಂದು ಕಡೆ ಪಂಚಮಸಾಲಿ ಸಮುದಾಯ ಸೇರಿದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ದೊಡ್ಡ ಅಂತೇಳಿ ನಿಮ್ಮ ಬಿಜೆಪಿಯ ಪಂಚಮಸಾಲಿ ನಾಯಕರು ಸಿ.ಟಿ. ರವಿ ಬೆಂಬಲ ನಿಲ್ತಾ ಇದೆ ಅನ್ನೋದು, ಅದು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಾ ಇದ್ದಾರೆ. ನೋಡಿ, ಈ ಸಮಾಜ ಇದನ್ನೆಲ್ಲ ತರಕ್ಕೆ ಹೋಗ್ಬೇಡ್ರಿ. ಇವೆಲ್ಲ ಅಶ್ಲೀಲ ಪದ ಪ್ರಯೋಗ, ಮತ್ತೊಂದು ಅವರು ಸಿ.ಟಿ. ರವಿಗೆ ಕೊಲೆಗಡಕ ಅಂದಿದ್ದು, ಇವೆಲ್ಲ ನೀನೇನಾದ್ರು ಹೈಕೊಂಡವರು ಎರಡೂ ಕಡೆಯಿಂದ ಅಂದಾರ ಅವರು. ಈ ರೀತಿ ಸದನದಲ್ಲಿ ಈ ರೀತಿ ನಡವಳಿಕೆ ಸರಿಯಲ್ಲ ಅಂತ ಹೇಳಿದ್ದಾರೆ, ಅಬ್ಸರ್ವ್ ಮಾಡಿದ್ದಾರೆ ಅವರು. ಹೀಗಾಗಿ ಅದಕ್ಕೆ ಈ ಸಮಾಜ ಮತ್ತೊಂದು ಜಾತಿ ಇದಕ್ಕೆ ಟ್ಯಾಗ್ ಮಾಡೋದು ಅವಶ್ಯಕತೆನೇ ಇಲ್ಲ. ಸರ್, ಒಂದು ರಾಹುಲ್ ಗಾಂಧಿ ಪ್ರಕರಣ, ತಲಾಟ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಮೇಲೆ ಎಫ್ಐಆರ್ ಆಗಿದೆ, ಅವರ ವಿಚಾರಣೆ ಒಳಪಡಿಸಬೇಕಾಗಿದೆ. ಇಡೀ ಪ್ರಕರಣಕ್ಕೆ ಅವರ ಹೊಣೆಯೇನಂತ ನೋಡಿ. ನಾನು ಅಲ್ಲೇ ಇದ್ದೆ. ನಾವು BJPಯಿಂದ ಪ್ರೊಟೆಸ್ಟ್ ಮಾಡ್ತಿದ್ವಿ. ನಾನು ಕೆಲವು ನಮ್ಮ ಕರ್ನಾಟಕದ MP ಪ್ರೊಟೆಸ್ಟಲ್ಲಿ ಭಾಗವಹಿಸಿದ್ವಿ. ಒಂದೊಂದು ಕಡೆ ಇದ್ವಿ ನಾವು. ಅಲ್ಲಿ ರಾಹುಲ್ ಗಾಂಧಿ ಬಂದರು, ದಬಾಶೆ ಅಲ್ಲಿ ಹೊರಗಿಂದ ಬಂದರು ಅವರು. ಆ ಪ್ರಿಯಾಂಕಾ ಗಾಂಧಿ ಬಂದು ಮ್ಯಾಲೆ ನಾನು ಹೋಗ್ತೀನಿ ಪಾರ್ಲಿಮೆಂಟ್ಗೆ ಅಂಥೇಳಿ ಎಲ್ಲರೂ ದೂಸ್ಕೊಂತ ಅಂದರೆ ರೌಡಿಸಮ್ ರೀತಿಯಲ್ಲಿ ಹೀಗೆ ಅಂಥೇಳಿ ಎಲ್ಲರೂ ದೂಸ್ಕೊಂತ ಹೋಗ್ಬಿಟ್ಟ ಪಟ. ಅಲ್ಲೇ ಸನ್ಮಾನದಿಂದ ಕಾಮ ಇದ್ದು, ಸರಿಪ ನಾನು ಹೋಗ್ತೀನಿ ಅಲ್ಲಿ ಪಾರ್ಲಿಮೆಂಟಿಗೆ ರಿಕ್ವೆಸ್ಟ್ ಮಾಡ್ಬೋದು. ಈಸ್ ಲೀಡರ್ ಆಫ್ ಅಪೋಸಿಷನ್. ಅದು ಬಿಟ್ಟು ಗುಂಡಾಗಿರಿ ಮಾಡುವಂಥ ರೀತಿಯಲ್ಲಿ ನಡೆದಿದ್ದರಿಂದ ಒಬ್ಬರ ಹಿರಿಯ ಸಂಸದರಿಗೆ ತಲೆಗೆ ಪೆಟ್ಟು ಬಿತ್ತು. ಅಲ್ಲಿದ್ದ ಮತ್ತೆ ಅವ್ರು ಕರ್ಕೊಂಡು ಹೋಗಿ ಕುರ್ಚಿ ಮೇಲೆ ಕುಂದಿಸಿದ್ರು. ಡಾಕ್ಟರ್ ಮಂಜುನಾಥ್ ಅವರು ಅಲ್ಲಿ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಕೊಟ್ಟರು ಅವರು. ಈ ರೀತಿ ಪರಿಸ್ಥಿತಿ, ಅದಕ್ಕೆ ಕಾರಣ ರಾಹುಲ್ ಗಾಂಧಿ. ಮತ್ತೊಬ್ಬ ಮಹಿಳೆ MP ಅವರಿಗೂ, ಆಕೆ ಮಹಿಳೆ MP ಅಲ್ಲಿ ರಾಜ್ಯಸಭೆಯಲ್ಲಿ ಅದನ್ನು ಹೇಳಿದ್ರು, ಸ್ಟೇಟ್ಮೆಂಟ್ ಕೊಟ್ಟರು. ನನಗೆ ಒಂದು ರೀತಿ ದುಗಿಸಿ ಹೋದರು ಅನ್ನುವಂಥದ್ದು ರೀತಿಯಲ್ಲಿ. ಅಂದರೆ ಇದಕ್ಕೆಲ್ಲ ಹೊಣೆ ರಾಹುಲ್ ಗಾಂಧಿ. ಅವ್ರ ಮೇಲೆ ಈಗ ಕಂಪ್ಲೇಂಟ್ ಆಗಿದೆ, FIR ಆಗಿದೆ. ಮುಂದಿನ ಕಾನೂನು ರೀತಿ ಕ್ರಮವನ್ನು ಕೈಗೊಳ್ತಾರೆ. ಈಗ ನೋಡಿ, ರಾಹುಲ್ ಗಾಂಧಿನ ಏನಾದರೂ ಪೊಲೀಸರು ಅರೆಸ್ಟ್ ಮಾಡಿದ್ರೆ ತಕ್ಷಣ FIR ಫೈಲ್ ಆಗಿದೆ. ಈಗ ಅಲ್ಲಿ ಪೊಲೀಸರು ಸದನದ ಸಭಾಪತಿಯವರಿಗೆ ಮತ್ತು ಇವ್ರಿಗೆ ಸ್ಪೀಕರ್ ಅವರಿಗೆ ಹೇಳಿದ್ದಾರೆ, ನಮಗೇನಾದರೂ ಇದಕ್ಕೆ ಎವಿಡೆನ್ಸ್ ಇದ್ದರೆ ಸದನದ ದಾಖಲೆಗಳನ್ನು ಕೊಡಿ ಅಂತ. ಇದೆಲ್ಲ ವೆರಿಫೈ ಮಾಡ್ತಾ ಇದ್ದಾರಲ್ಲ. ಹಾಗಾದ್ರೆ ಅಲ್ಲಿನೂ ಕೇಂದ್ರದಲ್ಲಿರುವಂಥ ಕೇಂದ್ರ ಸರ್ಕಾರವೂ ಸಹಿತ ರಾಹುಲ್ ಗಾಂಧಿನ ಅರೆಸ್ಟ್ ಮಾಡಿಬಿಡ್ಬೋದಾಯ್ತು. ಇದೇ ಕಾರಣದ ಮೇಲೆ ಒಂದು ಕಂಪ್ಲೇಂಟ್ ಇಲ್ಲಿ ಕಂಪೇರ್ ಮಾಡಿರಿ ನೀವು, ಸಿ.ಟಿ. ರವಿ ಕೇಸು ಇಲ್ಲಿ. ಅದಕ್ಕೆ ರಾಜ್ಯ ಸರ್ಕಾರ ಇವತ್ತು ಮೂರ್ಖತನದ ಪ್ರಮಾವಧಿಯ ಕೆಲಸವನ್ನು ಮಾಡಿದೆ. ಒಂದು ಅವರಿಗೆ ಆಡಳಿತದ ಒಂದು ABCDನೂ ಗುರ್ತಿಲ್ಲ ಅಂತ ಅನ್ನಿಸ್ತದೆ. ಇಷ್ಟು ವರ್ಷ ಅನುಭವ ಇದ್ದಂಥ ಸಿದ್ದರಾಮಯ್ಯನವ್ರಿಗೆ ಇಲ್ಲಿ ಫೇಲ್ಯೂರ್ ಆಗಿದೆ ಅಂದರೆ ಸರ್ಕಾರ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ. ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದೆ. ಯಾರು ಹೇಳೋರು ಕೇಳೋರು ಇಲ್ಲದಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಇದೆ ಅಂತ ಹೇಳ್ತೇವೆ. ಸರ್, ಈಗ ಮುಖ್ಯ ಆರೋಪ ಮಾಡ್ತಾರೆ, ಮುಖ್ಯ ವಶಕ್ಕೆ ತೆಗೆದುಕೊಂತಾರೆ, ಮುಖ್ಯ ರಾತ್ರಿ ಸುತ್ತಾಡ್ತಾರೆ. ಇದೇನು ರಾಜ್ಯ ಸರ್ಕಾರ ವಿಷಯವನ್ನು ಡೈವರ್ಟ್ ಮಾಡ್ಲಿಕ್ಕೆ ಮಾಡ್ತಾ ಇದೆಯಾ? ಏನು ಪ್ಲಾನ್ ಸರ್ ಅದು? ಏನಾಯ್ತು ನೋಡಿ, ಒಂದು ಬೇಸಿಕ್ ಆಗಿ ಈ ಮೂಢ ಹಗರಣ ಮತ್ತು ಇನ್ನೊಂದು ಆ ವಾಲ್ಮೀಕಿ ಕಾರ್ಪೊರೇಷನ್ ಸ್ಕ್ಯಾಮ್, ನೂರಾರು ಕೋಟಿ ರೂಪಾಯಿ ಹಗರಣ, ಇದನ್ನು ಮುಚ್ಚಿ ಹಾಕುವಂಥದ್ದಕ್ಕೆ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಆಗಬಾರ್ದು ಅನ್ನುವಂಥ ಕಾರಣದ ಸಲುವಾಗಿ ಒಂದಿಲ್ಲೊಂದು ಈಗ ಇದರದ್ದು ಕರೋನಾ ಸಂದರ್ಭದಲ್ಲಿ ಇಂಟೀರಿಯಮ್ ಒಂದು ರಿಪೋರ್ಟ್ ತೊಗೊಂಡ್ರು. ಆ ರಿಪೋರ್ಟ್ ಆಧಾರ ಮೇಲೇ ಈ FIR ಮಾಡ್ತಾರೆ. 1.5 ವರ್ಷ ಆಯ್ತು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದು. ಇಲ್ಲಿವರೆಗೆ ನಿಮ್ಗೆ ಜ್ಞಾನೋದಯ ಆಗಲಿಲ್ಲ. ಕರೋನಾದ ಮೇಲೆ ಎನ್ಕ್ವೈರಿ ಮಾಡ್ಬೇಕಂತೇಳಿ ಅವತ್ತು ಮಾಡ್ಬೋದು. ನೀವು ಫಸ್ಟ್ CM ಆದ ತಕ್ಷಣ ಮಾಡ್ಬೋದಾಗಿತ್ತಲ್ಲ, ರಿಪೋರ್ಟ್ ತೊಗೋಬೋದಾಗಿತ್ತಲ್ಲ. ಮತ್ತು ಇದು ಆದಮೇಲೆ ಪೂರ್ಣಾವಧಿ ರಿಪೋರ್ಟ್ ತೊಗೊಳ್ರಿ, ಸಂಪೂರ್ಣವಾದ ರಿಪೋರ್ಟ್ ತೊಗೋಬೇಕಲ್ಲ. ಅದು ಬಿಟ್ಟು ಈಗ ಒಂದು ಇಂಟೀರಿಯಂ ರಿಪೋರ್ಟ್ ಮೇಲೇ ನೀವು ಇದು ಮಾಡ್ತಿದ್ರೆ ಅಂತಂದರೆ ಒಂದು ಟಾರ್ಗೆಟ್ ಇಟ್ಟು ಮಾಡ್ತಾಯಿದ್ರು. ಸರ್, ಈಗ ಇಸ್ರೇಲ್ ಹಮಾಸ್ ಯುದ್ಧದಲ್ಲಿ ಪ್ಯಾಲೆಸ್ತೈನ್ ಬೆಂಬಲ ಮಾಡಲಿಕ್ಕೆ ಬ್ಯಾಗ್ ಮೇಲೆ ಹೆಸರಾಕೊಂಡ್ಬರೋದು ಸೌದತೆ ಎಷ್ಟು ಸರಿ ಪ್ರಿಯಾಂಕಾ? ನೋಡ್ರಿ, ಇದು ಅಲ್ಪಸಂಖ್ಯಾತ ತುಷ್ಟೀಕರಣ ಟೂ ಮಚ್ ಆಗಿದೆ ಕಾಂಗ್ರೆಸ್ದು, ಟೂ ಮಚ್. ಬಹುಶಃ ಮುಸ್ಲಿಂ ಸಮಾಜ ನಿಮಗೂ ವೋಟ್ ಆಗ್ತಾ ಇದ್ರು ಕೇಳೋಲ್ರ ಅವರು. ಇನ್ನೊಂದು ಸ್ವಲ್ಪ ತುಷ್ಟೀಕರಣ ಮಾಡೋದು ಬೆಳಗಿನ ಸಾಯಂಕಾಲ. ಅಂದರೆ ತುಷ್ಟೀಕರಣ ಟೂ ಮಚ್ ಅಂತಲ್ಲ, ಟೂ ಮಚ್ ತುಷ್ಟೀಕರಣ ಆಗಿದ್ದರಿಂದ ಇವತ್ತು ಪಾಲಿಸ್ತೇನದ್ದು ಬ್ಯಾಗ್ ಹಾಕ್ಕೊಂಡು ಬರ್ತಾರೆ. ಇನ್ನು ಬಹುಶಃ ಮುಸಲ್ಮಾನರು ಯಾವಾಗಲೂ ಬೆಳಗಿನ ಸಾಯಂಕಾಲ ತಮ್ಮ ಆಜುಬಾಜು ಇಟ್ಕೊಂಡು ಬರ್ಬೋದು ಅವ್ರು. ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಮಿತ್ ಶಾ ಸ್ಟೇಟ್ಮೆಂಟನ್ನ ಸಾಕಷ್ಟು ನೋಡಿ, ಅಮಿತ್ ಶಾ ಅವ್ರದ್ದು ಎಲ್ಲ ನಾವು ನೋಡಿದ್ದೀವಿ ಫ್ರಾಮ್ ಬಿಗಿನಿಂಗಿಂದ ಲಾಸ್ಟ್ವರೆಗೆ. ಅವ್ರಿಗೆ ಎಂಟೈರ್ ಇನ್ ಟೋಟಲ್ ನೀವು ಸ್ಪೀಚನ್ನು ನೋಡಬೇಕು. ಅದು ಬಿಟ್ಟು ಯಾವುದೋ ಒಂದು ಸೆಂಟೆನ್ಸ್ ಅಂತ ಹೇಳಿದ್ರೆ ಅದನ್ನು ನೀವು ತೊಗೊಳ್ಳೋದು, ಅದನ್ನ ಸರಿಯಾದಂಥ ಇಂಟರ್ಪ್ರಿಟೇಷನ್ ಮಾಡಲಾರ್ದೇ ಇವತ್ತು ಆಪಾದನೆ ಮಾಡುವಂಥದ್ದು. ಮತ್ತು ಅಂಬೇಡ್ಕರ್ಗೆ ಏನು ಅವ್ರಿಗೆ ಅಪಮಾನ ಮಾಡಿದರು, 2 ಸಲ ಎಲೆಕ್ಷನ್ನಲ್ಲಿ ಸೋಲಿಸಿದರು. ಅದಕ್ಕೆ ಮೂಲಭೂತ ಕಾರಣ ಕಾಂಗ್ರೆಸ್ಸು.
ಅವ್ರು ಎಲ್ಲಿಯವರೆಗೆ ಅಂದರೆ ಅವ್ರಿಗೆ ಅವರು ಮೃತಪಟ್ಟಾಗ ಅವ್ರಿಗೊಂದಿಷ್ಟು ಒಂದು ಜಾಗ ಸದ್ಯ ಕೊಡಲಿಲ್ಲ ಅವ್ರಿಗೆ ಇಲ್ಲಿ ಮಣ್ಣು ಮಾಡಲಿಕ್ಕೆ, ಸಮಾಧಿ ಮಾಡಲಿಕ್ಕೆ, ಇಲ್ಲಿ ಇದರಲ್ಲಿ ದೆಹಲಿಯಲ್ಲಿ. ಹೀಗಾಗಿ ಅನಿವಾರ್ಯವಾಗಿ ಬಾಂಬೆದಲ್ಲಿ ಮಾಡಬೇಕಾಯಿತು. ಅಂದರೆ ಈ ರೀತಿ ಟ್ರೀಟ್ಮೆಂಟ್ ಮಾಡಿ ಅಂಬೇಡ್ಕರ್ ಅವ್ರ ಬಗ್ಗೆ ಯಾವಾಗಲೂ ನೆಗೆಟಿವ್ ಮತ್ತು ನೆಹರು ಅವರು ಅವರ ಒಂದು ಕೆಲವೊಂದು ವಿಚಾರಗಳಿಗೆ ಸ್ಪಂದನ ಮಾಡೋದ್ರಿಂದ ಪ್ರೊಟೆಸ್ಟ್ ಮಾಡಿ ನೆಹರು ಅವರು ಕ್ಯಾಬಿನೆಟ್ದಲ್ಲಿ ಇದ್ದಾಗ ರಾಜೀನಾಮೆ ಕೊಟ್ಟು ಹೋದರು ಅಂಬೇಡ್ಕರ್ ಅವರು. ಮುಂದೆ ಅವ್ರಿಗೆ ಕಾಂಗ್ರೆಸ್ ಟಿಕೆಟು ಕೊಡಲಿಲ್ಲ. 2 ಸಲ ಇಲೆಕ್ಷನ್ದಲ್ಲಿ ಸೋಲಿಸಿದರು. ಅವ್ರಿಗೆ ಯಾವುದೇ ಗೌರವ ನಡ್ಕೊಂಡಿಲ್ಲ ನೀವು ಇದ್ದಂಥ ಸಂದರ್ಭದಲ್ಲಿ. ಈಗ ಅಮಿತ್ ಶಾ ಅವರು ಒಂದು ಯಾವುದೋ ಸೆಂಟೆನ್ಸ್ ಹೇಳಿದ್ದಾರೆ ಅನ್ನುವಂಥ ಕಾರಣದ ಮೇಲೆ ಮಿಸ್ಇಂಟರ್ಪ್ರಿಟೇಷನ್ ಮಾಡಿ ಅದನ್ನು ಅಪಪ್ರಚಾರ ಮಾಡುವಂಥದ್ದು ಇದು ಕೇವಲ ರಾಜಕೀಯ ದುರುದ್ದೇಶ ಹೊರತು ಮತ್ತು ಬೇರೆ ಯಾವುದೂ ಇಲ್ಲ ಅಂತ ನಾನು. ಸರ್, ಒಟ್ಟಾರೆ ಹೌಸ್ನಲ್ಲಿ ಆಗಿದ್ದು ಹೌಸ್ನ ಒಳಗಡೆ ಆಗಿದೆ ಈ CTV ಪ್ರಕರಣ. ಹೊರಗಡೆ ಇವರು ಜುಡಿಷಿಯಲ್ ಪೊಲೀಸ್ ಎಲ್ಲ ಮಾಡಿ ಫೈಟ್ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ಈ ಎಲ್ಲ ಪ್ರಕ್ರಿಯೆಗೆ ನಿಮ್ಮ ಪಾರ್ಟಿ ಸ್ಟ್ಯಾಂಡ್ ಏನು ಮಾಡ್ತದೆ? ಈಗಾಗಲೇ ಸ್ಟ್ಯಾಂಡ್ ಹೇಳಿಬಿಟ್ಟಿವಲ್ರಿ, ಎಲ್ಲರ ಪಾರ್ಟಿ ಒಂದೇ ಸ್ಟ್ಯಾಂಡ್ ಇದೆ. ಇದನ್ನು ಖಂಡಿಸಿದ್ದೇವೆ ಮತ್ತು ಇದು ಕಾನೂನು ಹೋರಾಟನೂ ಪ್ರಾರಂಭ ಮಾಡಿದ್ದೇವೆ ಮತ್ತು ಈ ಕಾನೂನು ಹೋರಾಟದಲ್ಲಿ ಸಕ್ಸಸ್ ಆಗಿದ್ದೇವೆ. ಮುಖಭಂಗ ಆಗಿದೆ. ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗ, ದೊಡ್ಡದಾದ ಮುಖಭಂಗ ಆಗಿದೆ. ಹೀಗಾಗಿ ಇದು ಕ್ಷಮಾಪಣೆ ಕೇಳಿ ಅವರು ಇದನ್ನು ಹೊರಗೆ ಬರಬೇಕು. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಕ್ಷಮಾಪಣೆ ಕೇಳಬೇಕಂತ ಒತ್ತಾಯ ಮಾಡಿ. ಮೀಸಲಾತಿ ವಿಚಾರದಲ್ಲಿ ಸಮಾಜದ ಮೀಸಲಾತಿ ಹೋರಾಟ ಮಾಡಾಗ್ತದೆ, ಏಕಾಏಕಿ ಅವ್ರನ್ನ ಲಾಠಿ ಚಾರ್ಜ್ ಮಾಡೋದು, ಅಟ್ಲೀಸ್ಟ್ ಅವ್ರು ಕರೆದು ಮಾತಾಡ್ಬೇಕು. ಅಲ್ಲ, ಅದು ನೋಡಿ, ಇಲ್ಲಿ ಆಡಳಿತ ಹೇಳಿಲ್ಲ ಸಿದ್ದರಾಮಯ್ಯವರು ಅವ್ರದಂಕರೆ ಲಾಸ್ಟ್ ರಿಸೋರ್ಟ್ ಕೊನೆ ಅವರೇ ಹೇಳಿದ್ರು ಮೊನ್ನೆ, ಇನ್ನು ಕೆಲವು ದಿವಸದಲ್ಲಿ ರಾಜಕಾರಣ ಮುಗೀತು ಅಂಥೇಳಿ. ಈ ರೀತಿ ಹೇಳಿದಾಗ ಮತ್ತೇನೈತಿ? ಸರ್, ಈಗ ಮಹದಾಯಿ ವಿಚಾರನಾಗ DK ಶಿವಕುಮಾರ್ ಹೇಳ್ತಾರೆ, ಜೋಶಿ ಅವರು ಮನಸ್ಸು ಮಾಡಿದ್ರೆ ಇವತ್ತೇ ನಾವು ರೆಡಿ ಇದೀವಿ, ಅವ್ರು ಯಾವುದು ಪರ್ಮಿಷನ್ ಕೊಡಿಸ್ಬೇಕಾಗಿತ್ತು ವನ್ಯಜೀವಿ. ನೋಡ್ರಿ, ನಾನಂತೂ ಒಬ್ಬ ಸಂಸತ್ ಸದಸ್ಯನಾಗಿ ಈಗಾಗಲೇ ಅದಕ್ಕೆ ಇಂಟರ್ನಲ್ಲಿ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದೇನೆ. ಭೂಪೇಂದ್ರ ಯಾದವ್ ಅವರನ್ನು ಸಂಬಂಧಪಟ್ಟಂಥ ಸಚಿವನು ಸಹಿತ CR ಪಾಟೀಲ್ನು ಭೇಟಿಯಾಗಿ ಈಗಾಗಲೇ ಮನವಿ ಪತ್ರ ಕೊಡೋದು, ಅವ್ರಿಗೆ ಓವರಾಲ್ ಆಗಿ ಅವ್ರ ಕೂಡ ಡಿಸ್ಕಷನ್ ಮಾಡೋದು ಅದನ್ನೂ ಮಾಡಿದ್ದೇನೆ. ಮತ್ತು ಇತ್ತೀಚೆಗೆ ನಡೆದಂಥ ಸದನದಲ್ಲಿ ಅದನ್ನು ಪ್ರಸ್ತಾವ ಮಾಡಲಿಕ್ಕೆ ನೋಟಿಸ್ ಕೊಟ್ಟಿದ್ದೆ ನಾನು. 0 ಅವರ್ದಲ್ಲಿ ಅಥವಾ ಕ್ವಶನ್ ಅವರ್ದಲ್ಲಿ ಅವಕಾಶ ಕೊಡ್ಬೇಕಂತೇಳಿ. ಈ ಗೊಂದಲದ ನಡುವೆ ಯಾವಾಗ ನಮ್ಮದೊಂದು ಕ್ವಶನ್ ಬಂದಿತ್ತು, 0 ಅವರ್ನಲ್ಲಿ ಬಂದಿತ್ತು ಮಹದಾಯಿ ವಿಚಾರವಾಗಿ, ಆ ಸಂದರ್ಭದಲ್ಲಿ ಅಡ್ಜರ್ನ್ಮೆಂಟ್ ಆಯಿತು ಈ ಕಾಂಗ್ರೆಸ್ಸಿನ ಗದ್ದಲದಿಂದ. ಹೀಗಾಗಿ ಅಲ್ಲಿ ಪ್ರಸ್ತಾವನೆ ಮಾಡಲಿಕ್ಕೆ ನಂಗೆ ಅವಕಾಶ ಸಿಗಲಿಲ್ಲ. ಅದಕ್ಕಾಗಿ ಬರುವಂಥ ದಿವಸಗಳಲ್ಲಿ ಇನ್ನು ನಂದು ವೈಯಕ್ತಿಕವಾಗಿ ಮತ್ತು ಸಾಂಘಿಕವಾಗಿ ಈ ಭಾಗದ ಎಲ್ಲ ಸಂಸದರನ್ನು ಕರ್ಕೊಂಡು, ಈ ಕಡೆ ಬೊಮ್ಮಾಯಿ ಅವರ, ಈ ಕಡೆ ಜೋಶಿ ಅವರ, ಯೂನಿಯನ್ ಮಿನಿಸ್ಟ್ರು ಎಲ್ಲರೂ ಕರ್ಕೊಂಡು ಆ ಪ್ರಯತ್ನ ನಾನು ಮುಂದುವರಿಸ್ತೀನಿ. ಮತ್ತು ಕೇಂದ್ರ ಸರ್ಕಾರದಿಂದ ಏನು ಕ್ಲಿಯರೆನ್ಸ್ ಆಗಬೇಕು ಅದಕ್ಕೆಲ್ಲ ಪಾಸಿಟಿವ್ ಪ್ರಯತ್ನ ನಾನು ಮಾಡಕ್ಕೆ. ಸಾಕಷ್ಟು ಗೊಂದಲ ಇದೆ ಸರ್, ರಾಜ್ಯ ಕೇಂದ್ರ ಅಂತೇಳಿ. ಈ ವಾಟ್ ಎವರ್ ಮೇ ಬಿ ನೋಡ್ರಿ, ನಮ್ಗೆ ಲಾಸ್ಟ್ ರಿಸಲ್ಟು ಇವತ್ತು ರಾಜ್ಯ ಸರ್ಕಾರದಿಂದ ಏನು ಆಗಬೇಕು ಅದನ್ನು ಕೇಳೋಣಂತೆ, ಕೇಂದ್ರದಿಂದ ಏನಾಗಬೇಕು ಅದನ್ನು ಕೇಳೋಣಂತೆ. ಕೇಳಿ ಮತ್ತೆ ಇದಕ್ಕೊಂದು ಕ್ಲಿಯರೆನ್ಸ್ ಸಿಗೋ ಪ್ರಯತ್ನ ನಮ್ಮ ಮುಂದುವರೆದ. ಈ ಸಂಪುಟಕ್ಕೆ ಸರ್ವಪಕ್ಷಗಳ ಸರ್ವಪಕ್ಷದ ಬೇಕಾಗಿಲ್ಲ ಇದಕ್ಕೆ. ಅಲ್ಲಿ ಟೆಕ್ನಿಕಲಿ ಕೆಲವೊಂದು ಕಮಿಟಿ ಇವು ಕ್ಲಿಯರೆನ್ಸ್ ಬೇಕಾಯ್ತು, ಫಾರೆಸ್ಟ್ ಡಿಪಾರ್ಟ್ಮೆಂಟದ್ದು, ಆಮೇಲೆ ಮತ್ತು ಇದ್ರದ್ದು ಪರಿಸರದ್ದು. ಅವ್ರು ಅಲ್ಲಿ ಆ ಡಿಪಾರ್ಟ್ಮೆಂಟಿಗೆ ಪರ್ಮಿಷನ್ ತೊಗೋಬೇಕಷ್ಟೇ ನಾವು. ಸರಿ, ಮಹಿಳೆ ನಿನ್ನೆ ಮೊನ್ನೆ ಮಹಿಳೆ ಬಗ್ಗೆ ಸಾಕಷ್ಟು ಶಬ್ದ ಆಯ್ತು ಸರ್. ಇದೇ ಹುಬ್ಬಳ್ಳಿಯಲ್ಲಿ ಒಬ್ಬ ಇನ್ಸ್ಪೆಕ್ಟ್ರು ಮಹಿಳೆಗೆ ಲೈಂಗಿಕ ಕಿರುಕುಳ ಕೊಡ್ತಾರಂತೆ, ಮಗಳ ಪತ್ರ ಮಾಡಿದ್ದಾರೆ. ಯಾರೊಬ್ಬರು ಸಹ ಇದ್ರ ಬಗ್ಗೆ ಮಾತಾಡ್ತಾರೆ. ಹೇಳಿಲ್ಲ, ರಾಜ್ಯ ಸರ್ಕಾರ ಅಡ್ಮಿನಿಸ್ಟ್ರೇಷನ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಹೋಮ್ ಮಿನಿಸ್ಟ್ರು ಅವರು ತಮ್ಮದೇ ಆದ ಲೆವೆಲಲ್ಲಿ ಸ್ಟೇಟ್ಮೆಂಟ್ ಕೊಡ್ಕೊಂತಿರ್ತಾರೆ. ಮುಖ್ಯಮಂತ್ರಿಗಳು ಈಗಾಗಲೇ ಎಂಜಾಯ್ಡ್ ದ ಪವರ್. 5 ವರ್ಷ ಆಗಿದೆ, ಈಗ 1.5 ವರ್ಷ ಆಯಿತು. ಇನ್ನು ಆದಷ್ಟು 5 ವರ್ಷ ಕಂಪ್ಲೀಟ್ ಮಾಡಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅದು ಪ್ರಯತ್ನ ಮಾಡ್ತಿದ್ದಾರೆ. DK ಶಿವಕುಮಾರ್ ಅವ್ರನ್ನ ಇಳಿಸ್ಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಅವರು ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇಂಟರ್ನಲ್ ಏನು ಗೊಂದಲ ಇದೆಯಲ್ಲ ಅದರ ಪರಿಣಾಮಗಳು ಇವೆಲ್ಲ. ಮತ್ತು ಇದ್ರ ಜೊತೆಗೆ ಮುಖ್ಯಮಂತ್ರಿಗಳು ಬಂದಂಥ ಮೂಡಾ ಸ್ಕ್ಯಾಮು ಮತ್ತು ವಾಲ್ಮೀಕಿ ಸ್ಕ್ಯಾಮು ಇದೆಲ್ಲ ಕಾರಣದ ಸಲುವಾಗಿ ಇವತ್ತು ಕಾಂಗ್ರೆಸ್ನವರು ಗೊಂದಲದಲ್ಲಿದ್ದಾರೆ. ಮತ್ತು ಆಡಳಿತ ವ್ಯವಸ್ಥೆ ಹದಗೆಟ್ಟು ಹೋಗಿದ್ದಷ್ಟೇ ಅಲ್ಲ, ಯಾವುದೇ ಅಭಿವೃದ್ಧಿ ಪರವಾದಂಥ ಕೆಲಸ ಕಾರ್ಯಗಳು ಕರ್ನಾಟಕದಲ್ಲಿ ನಡೀತಾ ಇಲ್ಲ. ಕಾಂಗ್ರೆಸ್ಸಿನ ಶಾಸಕರೇ ಇವತ್ತು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಈ ಸರ್ಕಾರದ ವಿರುದ್ಧ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಅನ್ನೋಂಥದ್ದು. ಇದು ನಿಜ ಸ್ಥಿತಿ. ಮತ್ತು ಈಗ ನೋಡಿ, ಎಲ್ಲ ಒಂದು ಈಗ ಸಬ್ ರಿಜಿಸ್ಟರ್ ಆಫೀಸ್ನಾಗ ನೋಂದಣಿ ಸದ್ಯಕ್ಕೆ ಆಗ್ತಾ ಇಲ್ಲ, ತಿಳ್ಕೊಂಬಿಡ್ರಿ. ಅಂದರೆ ಅದನ್ನು ಲಕ್ಷ್ಯ ವಹಿಸುತ್ತಾ ಇರಲ್ಲ. ಈ ಸ್ವತ್ತು ಅಂತೇಳಿ ಅಲ್ಲಿ ಎಲ್ಲ ರೆಕಾರ್ಡ್ ಆಗಿದ್ರೆ ಮಾತ್ರ ನಾವು ಇವತ್ತು ನೋಂದಣಿ ಮಾಡ್ತೀವಿ ಅಂತಾರೆ. ಹೀಗಾಗಿ ಈ ಸ್ವತ್ತನ್ನು ಸ್ಪೀಡ್ ಮಾಡಬೇಕು. ನಾ ಬೇಡ ಅನ್ನೋದಿಲ್ಲ, ಈ ಸ್ವತ್ತು ಅನ್ನುವಂಥದ್ದು ಇಲ್ಲ, ಅದು ರೆಕಾರ್ಡ್ ಆಗಬೇಕಲ್ಲ ಎಲ್ಲ ಪ್ರಾಪರ್ಟೀಸ್ ಬಗ್ಗೆ. ಓಕೆ, ಅದನ್ನ ಪ್ರಾಪರ್ಟಿ ರೆಕಾರ್ಡ್ ಮಾಡಿರಿ.
ಅರ್ಜಿ ಕೊಟ್ಟ 2 ದಿವಸಕ್ಕೆ ರೆಕಾರ್ಡ್ ಮಾಡಿರಿ, 3 ದಿವಸಕ್ಕೆ ರೆಕಾರ್ಡ್ ಮಾಡಿರಿ. ಆಧುನಿಕವಾದಂಥ ತಂತ್ರ ಇದೆ, ಎಲ್ಲವೂ ಇದೆ. ಅದನ್ನು ಬಿಟ್ಟು ಇವತ್ತು ಅಡ್ವಾನ್ಸ್ ಟೆಕ್ನಾಲಜಿ ಇದ್ದಾಗೂ ಸದ್ಯಕ್ಕೆ ಇವತ್ತು ಕೃಷ್ಣ ಬೈರೇಗೌಡರು ರೆವಿನ್ಯೂ ಮಿನಿಸ್ಟ್ರು ಎಲ್ಲ ಹೇಳ್ತಾರೆ, ಭಾಷಣ ಮಾಡ್ತಾರೆ. ವಾಟ್ ಈಸ್ ಹ್ಯಾಪನ್? ಈಗ ನೋಂದಣಿ ಕಡಿಮೆ ಆಗಿದ್ದು ಕಾರಣ ಏನು? ಕೃಷ್ಣ ಬೈರೇಗೌಡರು ಉತ್ತರ ಕೊಡಬೇಕಾಗ್ತದೆ ಇದಕ್ಕೆ. ಈ ಸ್ವತ್ತು ಯಾಕೆ ಸ್ಪೀಡಪ್ ಆಗ್ತಾ ಇಲ್ಲ? ಈ ರೀತಿ ವ್ಯವಸ್ಥೆ ಅಂದರೆ ಪ್ರತಿಯೊಂದು ಇಲಾಖೆಯದ್ದು ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ. ಅಲ್ಲ, ಈಗ ಮಹಿಳಾ ಸಿಬ್ಬಂದಿಗಳೇ ಅಂತ ಪತ್ರ ಬರೀತಾರೆ ಸರ್. ಇನ್ನೊಂದು ಕಡೆ ಅಂತ ಅಲ್ಲ, ಆ ಇನ್ಸ್ಪೆಕ್ಟರ್ ಯಾವ್ದು ಕ್ರಮ ಯಾಕೆ ಆಗ್ತಿಲ್ಲ ಅಂದ್ರೆ ಇದೊಂದು ಶೆಂಡ ಸರ್ಕಾರ ಇದೆ. ಇದೊಂದು ಶೆಂಡ, ಇದು ಅಸಂಸದೀಯ ಪದ ಅಂತ ನನ್ನ ಮೇಲೆ ಕೇಸ್ ಹಾಕಬೇಕು. ಶೆಂಡ ಸರ್ಕಾರ ಇದು. ನೀವು ಪೊಲೀಸ್ ಆಕ್ಟ್ ಏನ್ ಹೇಳ್ತೀರಿ ಸರ್ ಇನ್ಸ್ಪೆಕ್ಟರ್ ಮೇಲೆ ಕ್ರಮ? ನೋಡ್ರಿ, ಇವತ್ತು ಒಂದೊಂದು ಕೇಸ್ ತೊಗೊಂಡು ಹೋದ್ರೆ ಇಡೀ ಎಲ್ಲ ಕಡೆ ಒಂದು ಕೇಸ್ ನಡೀತು. ಬೆಳಗಾವಿಯಾಗ ಒಂದು 10 ಕೇಸ್ ನಡೀತಾವೆ, ಹುಬ್ಬಳ್ಳಿಯಾಗ, ಬೆಂಗಳೂರಾಗೆ ದಿನಾಲು ಒಂದಿಲ್ಲ ಕೇಸ್ ನಡೀತಾವೆ. ಮಹಿಳೆಯ ಮೇಲೆ ಅತ್ಯಾಚಾರ ನಡೀತಾ ಇದೆ. ಇದಕ್ಕೆ ಓವರಾಲ್ ಸೊಲ್ಯೂಷನ್ ಹುಡುಕಬೇಕು. ಬರೀ ಇಲ್ಲಿ ಒಂದೇ ಅಷ್ಟೇ ಅಲ್ಲ ನಾನು ಹೇಳೋದು, ಓವರಾಲ್. ಸರ್, ಇದು ಯಾವ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಅಲ್ಲ, ಎಲ್ಲ ವಿಚಾರದಾಗೆ ಅಡ್ಮಿಷನ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ. ಎಲ್ಲ ವಿಚಾರದಲ್ಲಿ ಏನೋ ಮಾಡೋದೊಂದು ಪರಿಸ್ಥಿತಿ ಇದಕ್ಕೆ ಶೆಂಡ್ ಅಂತ. ಗೃಹ ಸಚಿವರು ಹೇಳ್ತಾರೆ ಪೊಲೀಸರು ಮಾಡಿದ್ದು ಸರಿ ಇದೆ, ಎಲ್ಲೋ ಸರಿಯಾಗಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರಲ್ಲಿ. ಅದೇ ಅವ್ರು ಬರೀ ಆಫೀಸರ್ಸ್ ಮಾತು ಕೇಳ್ಕೊಂಡು ಹೇಳಿಕೆಗಳು ಕೊಡ್ಕೊಂಡು ಹೋದ್ರೆ ಹಣೆ ಬರ ಇಷ್ಟ ಆಗೋದು. ನೀವು ಈಗ ಫೀಲ್ಡಿಗೆ ಹೋಗಿ ಕೆಲಸ ಮಾಡಿರಿ. ಇವತ್ತು ಒಂದು ಸಬ್ ರಿಜಿಸ್ಟ್ರಾರ್ ಆಫೀಸ್ ವಿಸಿಟ್ ಮಾಡಿರಿ ಕೃಷ್ಣ ಬೈರೇಗೌಡರು, ನಿಮ್ಗೆ ಗುರ್ತಾಗ್ತದೆ. ಪತ್ರಿಕೆಯಲ್ಲಿ ಬರ್ತದೆ ನೋಂದಣಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ. ನಿಮ್ಮ ರೆವಿನ್ಯೂನು ಕಡಿಮೆ ಆಗ್ತಾ ಇದೆ, ಆದಾಯನೂ ಇಲ್ಲ ನಿಮಗೆ ಸರ್ಕಾರಕ್ಕೆ. ಒಂದಿಷ್ಟು ವಿಸಿಟ್ ಮಾಡಿರಿ, ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡಿರಿ, ತಹಸೀಲ್ದಾರ್ ಕಚೇರಿ ವಿಸಿಟ್ ಮಾಡಿರಿ, ನಿಮ್ಗೆ ಗುರ್ತಾಗ್ತದೆ. ಅವರು ಒತ್ತಡದಲ್ಲಿದ್ದಾರೆ ಮತ್ತು ಅವರು ಆದಷ್ಟು ಬೇಗನೆ ಮುಖ್ಯಮಂತ್ರಿ ಆಗುವಂಥ ಪ್ರಯತ್ನ ಒಳಗೆ ನಡೆದಿದೆ. ಹೀಗಾಗಿ ಎಲ್ಲರೂ ಒತ್ತಡದಲ್ಲಿ ಕೆಲಸ ಮಾಡಾಕತ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.